ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತ ಚಾನಲ್. ನಾನು ಹರ್ಷಿತಾ. ನಾನು ನಿಮಗೆ ಇವತ್ತು ಗಾದೆಗಳ ಬಗ್ಗೆ ತಿಳಿಸ್ತಿದ್ದೀನಿ ಅಂತಲೇ ಹೇಳ್ಬೋದು. ಗಾದೆಗಳು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದಂಥ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗಾದೆಗಳು ಅಂತ ಅಂದ್ರೇ ನಮಗೆಲ್ಲ ಅನಿಸುತ್ತೆ, ಹೌದು ಅದು ಅನುಭವದ ಸಾರ ಅಂತಲೇ ಹೇಳ್ಬೋದು. ಗಾದೆಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತು ಕೇಳಿರ್ತೀರ. ಗಾದೆಗಳನ್ನ ನಾವು ಪುಸ್ತಕದಿಂದ ಕಲಿಯೋದು ಅಥವಾ ಇನ್ನೊಬ್ಬರು ಬಿಟ್ಟೋದಂಥ ಪದಗಳು ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಹಿರಿಯರ ಅನುಭವದ ಭಂಡಾರದ ಸಾರ ಅಂತಾನೆ ಹೇಳ್ಬೋದು. ಗಾದೆಗಳು ಅನ್ನೋದು ನಮ್ಮ ಜೀವನದ ಒಂದು ಮೈಲುಗಲ್ಲುಗಳನ್ನ ನಾವು ದಾಟೋದಿಕ್ಕೆ ನಮ್ಮ ಹಿರಿಯರು ಅಂದರೆ ಜನಪದರು, ಹಾಗೆ ನಮ್ಮ ಪೂರ್ವಜರು ಯಾರಿದ್ದಾರೆ ಅವರು ಎಲ್ಲರೂ ಕೂಡ ನಮಗೆ ಬಿಟ್ಟು ಹೋದಂಥ ಅವರ ಎಕ್ಸ್ಪೀರಿಯನ್ಸಿಂದ ಸಿಕ್ಕಿದ್ದಂಥ ಒಂದು ಸಾರ. ನಾವು ಇದನ್ನೇ ಈಗಿನ ಜನ್ರೇಷನ್ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿರೋದು ಕೂಡ. ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಒಂದು ವಿಚಾರನ ಮೊದಲಿಗೆ ತಿಳ್ಕೋಬೇಕು. ಏನು ಅಂತ ಅಂದರೆ, ಯಾಕೆ ನಾವು ಗಾದೆ ಮಾತು ಬಗ್ಗೆ ತಿಳ್ಕೋಬೇಕು, ಯಾಕೆ ಇದನ್ನು ನಾವು ಕಲಿಬೇಕು, ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕು, ಅಂದರೆ ಅದನ್ನು ಯಾಕೆ ಅನುಸರಿಸ್ತಾ ಹೋಗಬೇಕು ಅನ್ನೋದನ್ನು. ಗಾದೆಗಳು ಹಲವಾರಿದೆ. ಕೈ ಕೆಸರಾದರೆ ಬಾಯಿ ಮೊಸರು, ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿ ತುಂಬಾ ಗಾದೆ ಇದೆ. ಪ್ರತಿಯೊಂದು ಗಾದೆಗಳಿಗೂ ಪ್ರತಿಯೊಂದು ಅರ್ಥ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಂದರೆ, ನಮ್ಮ ಒಂದು ಆದಾಯ ಎಷ್ಟಿರುತ್ತೆ ಆ ಆದಾಯದ ಮೇಲೆ ನಮ್ಮ ಖರ್ಚುಗಳನ್ನ ಇಟ್ಕೊಂಡಿರಬೇಕು. ಆದಾಯ 10,000 ಇದ್ದು ಖರ್ಚು 20,000 ಮಾಡಿದ್ರೆ ಮನೆ 3 ತಿಂಗಳಿಗೆ ಎಲ್ಲಿಗೆ ಹೋಗಿ ನಿಂತಿರುತ್ತೆ ಅಂತ ನೀವು ನೋಡ್ಕೋಬೋದು, ಯೋಚನೆ ಮಾಡ್ಬೋದು. ಮಕ್ಳಿಗಾದರೆ ಒಂದು ವಿಚಾರ ಹೇಳ್ತೀನಿ. ನಿಮ್ಮ ತಂದೆ ನಿನಗೆ ಪಾಕೆಟ್ ಮನಿಗೆ 10 ರೂಪೀಸ್ ಕೊಟ್ಟಿದ್ರೆ ನೀನು ಅದನ್ನು 20 ರೂಪೀಸ್ ಅಷ್ಟು ಖರ್ಚು ಮಾಡಿದ್ರೆ ಇನ್ನು ಉಳಿದಿದ್ದಂಥ ಆ 10 ರೂಪೀಸ್ನ ಅಂದರೆ ಆ 10 ರೂಪಾಯಿನ ನೀವು ಎಲ್ಲಿಂದ ತರ್ತೀರಾ? ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಲ್ವಾ, ಅದನ್ನು ಖರ್ಚು ಮಾಡೋದಕ್ಕಾಗಲ್ಲ. ಇದೇ ಆ ಗಾದೆಯ ಮಾತಿನ ಅರ್ಥ. ನಿಮ್ಮ ಒಂದು ಖರ್ಚು ನಿಮ್ಮ ಒಂದು ಇತಿ ಮಿತಿನಲ್ಲಿ ಇರಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿ. ಹಾಗೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ಹೇಳ್ತಾರೆ. ಹೌದು, ನೂಲು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕ್ವಾಲಿಟಿದಿರುತ್ತೆ, ಅದೇ ರೀತಿಯ ಕ್ವಾಲಿಟಿ ಆಫ್ ಸ್ಯಾರಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ತಾಯಿಯನ್ನು ನೋಡಿದ್ರೆ ಮಕ್ಕಳು ಹೇಗಿರ್ತಾರೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಯಾಕೆ ಅಂದರೆ ತಾಯಿ ಆಕೆ ಸಂಸ್ಕಾರವಂತೆ ಆಗಿದ್ದರೆ ಆಕೆಯ ಒಂದು ಮನೆಯ ನೋಡ್ಕೊಳ್ಳೋ ರೀತಿ ಇರ್ಬೋದು, ಹೊರಗಡೆ ಅವಳ ಒಂದು ತೋರಿಸ್ಕೊಳ್ಳುವಂಥ ರೀತಿ ಇರ್ಬೋದು, ಪ್ರತಿಯೊಂದು ಕೂಡ ಆ ನೋಡ್ತಾ ನೋಡ್ತಾ ಮಕ್ಕಳು ಕಲ್ತಿರ್ತಾರೆ ಅಂತ ಹೇಳೋದಕ್ಕೆ ತಾಯಿಯಂತೆ ಮಕ್ಕಳು, ಹಾಗೆ ನೂಲಿನಂತೆ ಸೀರೆ ಅಂತ ಹೇಳ್ತಾರೆ. ಹೀಗೆ ಹಲವಾರು ಗಾದೆಗಳಿದೆ. ಕೈ ಕೆಸರಾದರೆ ಬಾಯಿ ಮೊಸರು. ಇವತ್ತು ಕಷ್ಟಪಟ್ಟು ಮಕ್ಕಳು ಓದಿ ಕಲಿತು ವಿದ್ಯಾಭ್ಯಾಸ ಮುಗಿಸಿದ್ರೆ ನಾಳೆ ಅವರ ಜೀವನ ಏನಿರುತ್ತೆ, ಅವರು ಒಂದು ಒಳ್ಳೆ ಪೋಸ್ಟಿಂಗ್ ಹೋಗ್ಬೋದು, ಒಂದು ಒಳ್ಳೆ ಕೆರಿಯರ್ನ ಅವರು ರೂಪಿಸ್ಕೊಂಡಿರ್ತಾರೆ. ಅವರು ಅವತ್ತು ಆರಾಮವಾಗಿ ಜೀವನವನ್ನು ಮಾಡ್ಬೋದು. ಅದೇ ಓದಬೇಕಾದಂಥ ಸಮಯದಲ್ಲಿ ಅವರು ಆಟಗಳನ್ನ ಆಡ್ತಾ ಅವರು ಓದೋದಕ್ಕೆ ಸಮಯವನ್ನು ಕೊಡ್ದೇನೆ ಅವರ ಜೀವನವನ್ನು ಕಳೆದುಬಿಟ್ಟಿದ್ರೆ ಆ ನಂತರದ ಜೀವನ ಅವರಿಗೆ ಸುಲಭ ಅನಿಸೋದಿಲ್ಲ. ಆವಾಗ ಅವರು ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟ್ರಗಲ್ಸ್ನ ಅನುಭವಿಸ್ತಾರೆ. ಹಾಗೆ ಪ್ರತಿಯೊಂದು ಗಾದೆಗಳು ಕೂಡ ಹಲವಾರು ಅರ್ಥಗಳನ್ನ ತಗೊಂಡು ಹೋಗುತ್ತೆ, ಹಲವಾರು ಒಂದು ಎಕ್ಸ್ಪೀರಿಯನ್ಸ್ ಭಂಡಾರವನ್ನು ಕೊಡ್ತಾ ಹೋಗುತ್ತೆ. ಇನ್ಮೇಲೆ ನಾನು ಪ್ರತಿನಿತ್ಯ ಪ್ರತಿ ಒಂದು ಗಾದೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ನನ್ನ ವೀಡಿಯೋಸು ಇಷ್ಟ ಆಯಿತು ಅಂತ ಅಂದರೆ ಇನ್ಮೇಲೆ ನಾನು ಕೊಡುವಂಥ ಗಾದೆ ವೀಡಿಯೋಸ್ನ ನೀವು ನೋಡಬೇಕು ಅಂತ ಇದ್ದರೆ, ಹಾಗೆ ಒಗಟು ವೀಡಿಯೋಸ್ನ ಕೂಡ ಮಾಡಬೇಕು ಅಂತ ಇದ್ದೀನಿ. ಈ ಎಲ್ಲ ವೀಡಿಯೋಸ್ನ ನೋಡಬೇಕು. ಹಾಗೆಯೇ ಭಂಡಾರ ಏನಿದೆ ನನ್ನದು ಮಾತ್ರ ಅಂತ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹಿಂದೆಗಡೆ ಉಳ್ಕೊಂಡಿರುವಂಥ ಹಲವಾರು ಜನರಿದ್ದಾರೆ. ಅಂದರೆ ನಮ್ಮ ಪೋಷಕರಿರ್ಬೋದು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿರುವಂಥ ಹಿರಿಯರಿರ್ಬೋದು, ಅವರ ಒಂದು ಅನುಭವದ ಭಂಡಾರ ಸಾರಗಳನ್ನ ಕೂಡ ನಾನು ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋಸ್ ನೀವು ನೋಡಬೇಕು ಅಂತಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ನ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ಹಾಗೂ ನಿಮ್ಮ ಒಂದು ಲೈಕ್ಸ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು, ಥ್ಯಾಂಕ್ಸ್ ದ ಲಾಟ್.